ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತಾ 7ನೇ ಅಧ್ಯಾಯ 8ನೆಯ ಶ್ಲೋಕ. ರಸೋಹಮಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿಸೂರ್ಯಯೋಃ ಪ್ರಣವಃ ಸರ್ವವೇದೇಷು ಶಬ್ದಖೇ ಪೌರುಷಂ ರಸೋ. ಅರ್ಜುನ, I am the sapidity in water and the radiance in the moon and sun. I am the sacred syllable Om in all the Vedas. The sound in ether and virility in men. ಮುಖ್ಯವಾಗಿ ಪಂಚಭೂತಗಳಲ್ಲಿ ಇರತಕ್ಕಂಥ ವಿಷಯವನ್ನು ಹೇಳ್ತಾ ಇದ್ದಾನೆ ಪರಮಾತ್ಮ. ಆ ಪಂಚಭೂತಗಳಲ್ಲಿ ತಾನು ಯಾವ ಪಾತ್ರವನ್ನು ಮಾಡ್ತಾ ಇದ್ದೇನೆ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದೆ. ನಾನು ನೀರಿನಲ್ಲಿ ಮಾಧುರ್ಯವನ್ನು ಹೊಂದಿದವನಾಗಿದ್ದೇನೆ. ಸೂರ್ಯ ಚಂದ್ರರಲ್ಲಿ ಪ್ರಕಾಶವು ನಾನಾಗಿದ್ದೇನೆ. ವೇದಗಳಲ್ಲಿ ಓಂಕಾರ ಅಕ್ಷರವು ನಾನಾಗಿದ್ದೇನೆ. ಪುರುಷರಲ್ಲಿ ಎನರ್ಜಿ ನಾನಾಗಿದ್ದೇನೆ ಅಂತ ಒಂದಷ್ಟು ಅಂಶಗಳನ್ನು ಹೇಳಿದ. ಅಂದರೆ ಇಲ್ಲಿ ಭಗವಂತನ ಪಾತ್ರ ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದೆ. ನಾವು ನೀರನ್ನು ಬಳಸ್ತೇವೆ, ಬೆಳಕನ್ನು ಬಳಸ್ತೇವೆ ಮತ್ತು ಅವನ್ನೆಲ್ಲ ನೋಡ್ತೇವೆ. ವೇದಗಳನ್ನು ಅಧ್ಯಯನ ಮಾಡ್ತೇವೆ, ವೇದ ಜ್ಞಾನವನ್ನು ಪಡ್ಕೊಳ್ತೇವೆ, ನಮ್ಮ ಶಕ್ತಿಯನ್ನು ಪ್ರಯೋಗ ಮಾಡ್ತೇವೆ. ನೀರು ಕುಡಿತೇವೆ, ಬೆಳಕನ್ನು ಬಳಸಿಕೊಳ್ತೇವೆ, ವೇದಾಂತಗಳನ್ನು ಅಧ್ಯಯನ ಮಾಡ್ತೇವೆ, ಅಕ್ಷರಜ್ಞಾನ ಮಾಡಿಕೊಳ್ತೇವೆ. ಆಮೇಲೆ ನಾವು ಪಾಠ ಪ್ರವಚನಗಳನ್ನು ಮಾಡ್ತೇವೆ. ಇದು ನಮ್ಮ ನಿತ್ಯದ ಕಾಯಕ. ಇದನ್ನು ಪರಮಾತ್ಮನು ನಾನು ಇದರಲ್ಲಿ ತುಂಬಿಕೊಂಡಿರತಕ್ಕಂಥ ಅಂಶವಾಗಿದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಇದು ಯಾರ್ದು ಅಂತಂದ್ರೆ ಇದು ನನ್ನದು. ನೀರಿನಲ್ಲಿರ್ತಕ್ಕಂಥ ಮಹತ್ತರವಾಗಿರ್ತಕ್ಕಂಥ ಮಾಧುರ್ಯವು ನನ್ನದಾಗಿದೆ. ಆ ನೀರಿನಲ್ಲಿರ್ತಕ್ಕಂಥ ಎನರ್ಜಿಯು ನಾನಾಗಿದ್ದೇನೆ. ಆ ನೀರಿನಲ್ಲಿರ್ತಕ್ಕಂಥ ಪ್ರಾಣರಕ್ಷಣ ಶಕ್ತಿಯು ನನ್ನದಾಗಿದೆ. ಮತ್ತು ನಾವೆಲ್ಲ ಓಡಾಡ್ತೇವೆ, ಬಳಸಿಕೊಳ್ತೇವೆ, ಬೆಳಕನ್ನು ಬಹಳ ಪ್ರೀತಿಸ್ತೇವೆ. ಕಾರಣ ತಮಸೋಮ ಜ್ಯೋತಿರ್ಗಮಯ ಅಂತ ಪ್ರತಿದಿನ ಮಂತ್ರವನ್ನು ಹೇಳ್ತೇವೆ. ಅಜ್ಞಾನ ಕತ್ತಲೆಯಿಂದ ಹೊರಟು ಬೆಳಕಿನೆಡೆಗೆ ಹೋಗಬೇಕು ಅಂತ ಮನಸ್ಸು ಮಾಡ್ತೇವೆ. ಆ ಬೆಳಕು ನಾನು ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ಎಲ್ಲ ಜೀವಿಗಳು ಬೆಳಕನ್ನು ಯಾಕೆ ಆಸರೆ ಪಡ್ತಾವ? ಎಲ್ಲ ಜೀವಿಗಳು ಬೆಳಕಿಗೆ ಹೋಗಬೇಕು ಅಂತ ಯಾಕಂತವ? ಎಲ್ಲ ಜೀವಿಗಳು ಬೆಳಕಿನಲ್ಲಿ ಇರಬೇಕು ಅಂತ ಯಾಕೆ ಆಸೆ ಪಡ್ತಾವ ಅಂತಂದರೆ ಅದು ನನ್ನ ಸ್ವರೂಪ. ಆಯಾಸ ಆಯಿತು ಅಂತಂದ್ರೆ ನೀರನ್ನು ಬೇಕು ಅಂತ ಹೇಳ್ತೇವಲ್ಲ, ಯಾಕೆ? ಅದು ನನ್ನ ಸ್ವರೂಪ. ಆಮೇಲೆ ಮನುಷ್ಯನಲ್ಲಿ ಇವನ್ನೆಲ್ಲ ಪಡೆಯುವುದಕ್ಕೆ ಸಾಹಸವನ್ನು ಮಾಡ್ತಾನಲ್ಲ, ಶಕ್ತಿಯನ್ನು ಪ್ರಯೋಗ ಮಾಡ್ತಾನಲ್ಲ, ಅವನ ಶರೀರದಲ್ಲಿ, ಇಂದ್ರಿಯಗಳಲ್ಲಿ, ಮನಸ್ಸಿನಲ್ಲಿ, ಪ್ರಾಣದಲ್ಲಿ ಇರುವಂಥ ಆ ಎನರ್ಜಿಯನ್ನು ಬಳಸಿಕೊಳ್ಳಿಕ್ಕೆ ಹೋಗ್ತಾನಲ್ಲ, ಅದು ಯಾರು ಅಂದರೆ ನಾನು ಅಂತ. ಹೀಗೆ ಎಲ್ಲ ಮೂಲಗಳಿಂದ ನೋಡಿದಾಗ ನಾನು ಅಲ್ಲಿ ಮುಂದಿರ್ತೇನೆ. ನೀನು ಯಾವ್ಯಾವುದನ್ನು ಬಳಸಿಕೊಳ್ಳಕ್ಕೆ ಹೋಗ್ತೀಯೋ ಆ ರೂಪದಲ್ಲಿ ನಾನು ಅಲ್ಲಿ ವಾಸವಾಗಿರ್ತೇನೆ. ನೀ ಏನು ಮಾಡಿದರೂ ಕೂಡ ನನ್ನನ್ನೇ ಮುಟ್ಟಬೇಕು, ನನ್ನನ್ನೇ ಬಳಸಿಕೊಳ್ಬೇಕು, ನನ್ನನ್ನೇ ಹಿಡಿಯಬೇಕು, ನನ್ನನ್ನೇ ನೋಡಬೇಕು, ನನ್ನನ್ನೇ ಕೇಳಬೇಕು. ಇನ್ನು ಆಕಾಶದಲ್ಲಿರುವಂಥ ಶಬ್ದ ಗುಣ ಇದೆಯಲ್ಲ, ಶಬ್ದಖೇ ಪೌರುಷಂ ರಸೋ ಅಂತ. ಶಬ್ದಖೇ, ಖೇ ಅಂತಂದರೆ ಆಕಾಶ. ಆ ಆಕಾಶದಲ್ಲಿರುವಂಥ ಶಬ್ದವು ಕೂಡ ನಾನಾಗಿದ್ದೇನೆ. ನೋಡಿ, ಶಬ್ದ ಯಾರಿಗೂ ಕಾಣೋದಿಲ್ಲ. ಆ ಶಬ್ದ ಇಲ್ಲಿದ್ದವ್ರಿಗೆ, ಎಲ್ಲೋ ಹೋಗಿದ್ದವ್ರಿಗೆ ಕೇಳುತ್ತೆ. ಇಲ್ಲಿಂದ ನಾನು ಹೇಳಿದರೆ
ಎಲ್ಲೆಲ್ಲೋ ಇರುವವರಿಗೆಲ್ಲರಿಗೂ ಕೇಳುತ್ತೆ. ಜಗತ್ತಿನ ತುಂಬ ಕೇಳುತ್ತೆ ನಾನು ಹೇಳುವಂಥ ಶಬ್ದ. ಜಗತ್ತಿನ ತುಂಬ ಯಾಕೆ ಕೇಳುತ್ತೆ ಅಂತಂದರೆ, ನಾನು ಜಗತ್ತಿನ ತುಂಬ ವ್ಯಾಪಕವಾಗಿರುವುದರಿಂದ, ಆ ಶಬ್ದದಲ್ಲಿ ಇರತಕ್ಕಂಥ ಆಕಾಶವು ನಾನಾಗಿರುವುದರಿಂದ, ನೀವು ಯಾವುದೇ ಮೂಲೆಯಲ್ಲಿ ನಿಂತು ಕೂಗಿದರೂ ಕೂಡ ಅದು ಬಂದು ನನಗೆ ಕೇಳುತ್ತದೆ. ಆದ್ದರಿಂದ ಆಕಾಶದಲ್ಲಿರುವಂಥ ಶಬ್ದ ನಾನು, ನೀರಿನಲ್ಲಿರುವಂಥ ಮಾಧುರ್ಯ ನಾನು, ತೇಜಸ್ಸಿನಲ್ಲಿರುವಂಥ ಸೂರ್ಯ ಪ್ರಕಾಶವು ನಾನು, ಮನುಷ್ಯರಲ್ಲಿರ್ತಕ್ಕಂಥ ಶಕ್ತಿಯು ನಾನು ಅಂತ ಹೇಳ್ತಾ ಇದ್ದಾನೆ. ಹರಿ ಓಂ ತತ್ಸತ್.